ಓಂ ನಮಃ ಶಿವಾಯ. ಹೋದ ವಾರ 15/2/26ರಂದು ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದಕ್ಕೆ ಮುಖ್ಯ ಕಾರಣಕರ್ತರಾದ ಅನ್ನದಾತ ಆದ ದೊಡ್ಡ ಮುತ್ತಯ್ಯನವರು, ಗಿರೀಶ್ ಅವರು, ಚಂದ್ರು ಅವರು ಹಾಗೂ ಅಲಂಕಾರಕ್ಕೆ ಹಾಲು ವೆಂಕಟೇಶಣ್ಣ ಆಗಿರ್ಬೋದು, ವಾಗ್ದೇವಿ ಶಾಲೆಯ ಸಂಸ್ಥೆಯ ಹರೀಶಣ್ಣ ಅವರಾಗಿರ್ಬೋದು, ವಿಜಯ ಸಂಸ್ಥೆಯ ವಿಶ್ವಜಿತ್ ಆಗಿರ್ಬೋದು, ಪ್ರಕಾಶಣ್ಣ ಆಗಿರ್ಬೋದು, ಜಿಂಕಿತಿಂಬಳಿ ರಮೇಶ್ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಶ್ರವಂತಿ ಮೇಡಮ್ ಆಗಿರ್ಬೋದು, ರೂಪ ಮೇಡಮ್ ಆಗಿರ್ಬೋದು ಮತ್ತು ಮನೋಜ್ ಸರ್ ಆಗಿರ್ಬೋದು, ಇನ್ನೂ ಸಾಕಷ್ಟು ಭಕ್ತಾದಿಗಳು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಿಂದ ತುಂಬ ಧನ್ಯವಾದಗಳು. ಯಾಕಂದರೆ ಸುಮಾರು 50,000 ಹೆಚ್ಚು ಜನರು ಬಂದಿದ್ದರು. ದೇವರ ದರ್ಶನ ಪಡೆದು ಸಂತೃಪ್ತಿಯಾದರು. ಸುಮಾರು 10,000 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಎಲ್ಲ ಭಕ್ತಾದಿಗಳು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದರಿಂದ ಪ್ರತ್ಯೇಕವಾಗಿ ಇವತ್ತು ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಲಂಕಾರ ಮತ್ತು ಅನ್ನಪ್ರಸಾದ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕ್ಷೇತ್ರದ ಪೂರ ಮಾತಾಡ್ತಾರೆ. ಏನನ್ಸುತ್ತೆ ನಿಮಗೆ? ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಪ್ರತಿಷ್ಠಾಪನೆಯಾಗಿ 3 ವರ್ಷ ಆಗ್ತಾಯಿದೆ. ಪ್ರತಿ ಸೋಮವಾರ ಸಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಸುಮಾರು 2,500 ಜನಕ್ಕೆ ಮಾಡ್ತಾಯಿದ್ದೀವಿ. ಅದರ ಪ್ರತಿಫಲವಾಗಿ ಇವತ್ತೇನು ಶಿವರಾತ್ರಿ ಹಬ್ಬ ಮಾಡಿದ್ದೀವಿ ಹೋದ ವಾರ, ಅದಕ್ಕೆ ಇಡೀ ರಾಮಮೂರ್ತಿನ ಸುತ್ತಮುತ್ತ ಪ್ರಶಂಸೆ ಬಂದಿದೆ. ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಜನರಿಗೆ ಅನ್ನದಾನವನ್ನು ನೀಡುವ ಶಕ್ತಿ ಭಗವಂತ ಎಲ್ಲರಿಗೆ ನೀಡಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.